ನಮಸ್ಕಾರ 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 ಕನ್ನಡಿಗರಿಗೆ ಒಂದು ದೊಡ್ಡ ನಮಸ್ಕಾರ. ಈಗ ಕರೋನಾ ಬಂದಿದೆ, ಸಾಕಷ್ಟು ಜನಕ್ಕೆ ಕೆಲಸ ಇಲ್ಲ, ಸಾಕಷ್ಟು ಜನಕ್ಕೆ ಸಂಬಳ ಬರ್ತಾ ಇಲ್ಲ. ಸಂಬಳ ಬಂದರೂ ಸೊಳ್ಳೆಗಳ ಕಾಟ. ಈ ಬಿಜೆಪಿನಲ್ಲಿ ಯಾವ ರೀತಿ ಸಾಲದ ಕಾಟನೋ ಅದೇ ರೀತಿ. ಈಗ ಇಷ್ಟೆಲ್ಲ ಆದರೂ ಸಾಮಾನ್ಯ ಜನರಿಗೆ ಪ್ರತಿ ಬಾರಿ ಜೀವನ ಮಾಡಲಿಕ್ಕೆ ಕಾಡ್ತಾರೋ ಒಂದು ಪ್ರಶ್ನೆ ಏನಂತಂದ್ರೆ, ನನಗೆ ಕಷ್ಟ ಬಂದರೆ ಲೋನ್ ಯಾರು ಕೊಡ್ತಾರೆ, ಆಮೇಲೆ ಲೋನನ್ನು ಹೆಂಗೆ ತೀರಿಸೋದು ಅಂತ ಸಾಮಾನ್ಯ ಜನ ಇದನ್ನು ಯೋಚನೆ ಮಾಡ್ತಾರೆ. ನಂಗೆ ಸಾಲ ಯಾರು ಕೊಡ್ತಾರೆ, ಸಾಲ ಬ್ಯಾಂಕ್ ಕೊಡಬೇಕು ಅಂತಂದ್ರೆ ನಂದು ಐ ಥಿಂಕ್ ರೀಪೇಮೆಂಟ್ ಇದನ್ನ ತುಂಬ ನೀಟಾಗಿ ಮಾಡ್ಕೊಳ್ಬೇಕು, ಸಾಲ ಕಟ್ ಟೈಮ್ ಮರುಪಾವತಿ ಮಾಡಿರಬೇಕು, ನನ್ನ ಟ್ರ್ಯಾಕ್ ರೆಕಾರ್ಡ್ ಕರೆಕ್ಟಾಗಿರಬೇಕು. ಇದು ಸಾಮಾನ್ಯ ಜನ ಯೋಚನೆ ಮಾಡೋದು. ಆಮೇಲೆ ಇಷ್ಟೆಲ್ಲ ಇದ್ರೂ ಕೂಡ ಬ್ಯಾಂಕ್ಗಳು ಲೋನ್ ಕೊಡಲ್ಲ. ಆಮೇಲೆ ದುಡಿಯೋರ್ಗೇನೋ ಒಂದಷ್ಟ ಇಷ್ಟೋ ಲೋನ್ ಕೊಡ್ಬೋದೇನೋ. ಆಮೇಲೆ ಆ ಕೊಟ್ಟ ಮೇಲೆ ಕಟ್ಟಿಲ್ಲ ಅಂದ್ರೆ ಮನೆ ಬಾಗಿಲಲ್ಲಿ ರಿಕವರಿ ಹೋಗ್ಲವ್ರು ನಿಂತ್ಕೊಂತಾರಲ್ಲ, ಮನೆ ಬಾಗಿಲಲ್ಲಿ ಬಂದು ಈ ರೌಡಿಗಳು ಅಂದ್ರೆ ಬ್ಯಾಂಕ್ಗಳಿಗೆ ರಿಕವರಿ ಮಾಡೋ ರೌಡಿಗಳು ಲೋಕಲ್ ರೌಡಿಗಳು, ಪುಂಡ್ರು, ಕಾಲೇಜ್ ಮೆಟ್ಲದ್ದಿದ್ದವ್ರನ್ನ ಬ್ಯಾಂಕ್ಗಳವರು ಈ ಲೋನ್ ರಿಕವರಿಗೆ ಅಪಾಯಿಂಟ್ ಮಾಡ್ತಾರೆ. ಸೊ ಒಂದು ಸಾಮಾನ್ಯ ಜನಕ್ಕೆ ಲೋನ್ ಸಿಗಲ್ಲ. ಆಮೇಲೆ ಇವತ್ತು ದೇಶಕ್ಕೆ ಅನ್ನ ಹಾಕುವಂತ ರೈತರಿಗೆ ಯಾವ ಬ್ಯಾಂಕ್ಗಳು ಲೋನ್ ಕೊಡಲ್ಲ. ಇದೆಲ್ಲ ಒಂದು ಕಡೆ ಆದ್ರೆ ಭಾರತದಲ್ಲಿ ಎಷ್ಟು ಬೇಕಾದ್ರೂ ಲೋನ್ ಕೊಡೋ ಅಂತ ಕೆಲವು ವ್ಯಕ್ತಿಗಳಿದ್ದಾರೆ. ಆಮೇಲೆ ಎಷ್ಟು ಬೇಕಾದ್ರೂ ಲೋನ್ ಕೊಟ್ಟುಬಿಟ್ಟಿದ್ದಾರೆ. ಭಾರತದ ಬ್ಯಾಂಕ್ಗಳನ್ನ ಕೆಲವು ಗುಜರಾತಿ ಮಾರ್ವಾಡಿ ವ್ಯಾಪಾರಸ್ಥರಿಗೆ ಬ್ಯಾಂಕಲ್ಲಿದ್ದಂತ ಹಣನೆಲ್ಲ ಕೊಟ್ಟುಬಿಟ್ಟಿದ್ದಾರೆ. ಆಮೇಲೆ ಇವ್ರ ಮನೆ ಬಾಗಿಲಿಗೆ ಯಾವ EMI ಕಲೆಕ್ಟ್ ಮಾಡೋನು ಹೋಗಲ್ಲ, ಯಾವ ಬ್ಯಾಂಕ್ ಮ್ಯಾನೇಜರು ಹೋಗಲ್ಲ, ಬ್ಯಾಂಕ್ MDಗಳು ಸಹ ಹೋಗಲ್ಲ. ಕಾರಣ ಏನಕ್ಕೆ ಅಂತಂದ್ರೆ ದೇಶದ ಪ್ರಧಾನಿ ಆಡಳಿತದಲ್ಲಿ ಇವರು ಮೇಂಟೈನ್ ಮಾಡ್ತಾ ಇರುವಂತ ಒಂದು ಕನೆಕ್ಟಿವಿಟಿ. ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು. ಒಂದು 2 ಲಕ್ಷ ಪರ್ಸನಲ್ ಲೋನ್ ತಗೊಂಡು ಕಟ್ಟಿಲ್ಲ ಅಂತಂದ್ರೆ, ಒಂದು EMI ಏನಾದರೂ ಲ್ಯಾಪ್ಸ್ ಆಯ್ತು ಅಂದ್ರೆ ನಿಮ್ಮ ಮನೆ ಬಾಗಿಲಲ್ಲಿ ಒಂದಿಬ್ಬರು ರೌಡಿಗಳು ಕಾಯ್ತಾ ಇರ್ತಾರೆ. ಅವರು ಲೋನ್ ರಿಕವರಿ ಅಂತ ಹೇಳ್ತಾರೆ. ಬಟ್ ಅವ್ರ ಬಾಯಲ್ಲಿ ಬರೋ ಭಾಷೆಗಳನ್ನ, ಅವ್ರು ಮಾತಾಡೋ ರೀತಿಗಳನ್ನ, ಆಮೇಲೆ ಅವ್ರು ಬಂದಾಗ ನಿಮ್ಗೆ ಆಗೋವಂತ ಅವಮಾನಗಳೇನಿದೆ, ಕರಿಯಮ್ಮ ನಿಮ್ಮ ಯಜಮಾನ್ನ ಲೋನ್ ಕಟ್ಲಿ ಅಂತ ಹೇಳೋದು, ನಿಮ್ಮ ಮನೆ ಬಾಗಿಲಲ್ಲೇ ಕಾಡೋದು, ನಿಮ್ಮ ಗೊತ್ತಿರೋರಿಗೆಲ್ಲ ಫೋನ್ ಮಾಡೋದು, ನಿಮ್ಮ ಮನೆ ಬಾಗಿಲಲ್ಲಿ ಅವಮಾನ ಮಾಡೋದು, ಕೇವಲ 1 ಲಕ್ಷ 2 ಲಕ್ಷ 5 ಲಕ್ಷ 10 ಲಕ್ಷ 20 ಲಕ್ಷ ಲೋನ್ಗಳಿಗೆ ಬ್ಯಾಂಕ್ ಲೋನ್ ರಿಕವರಿಯವರು, ಬ್ಯಾಂಕ್ಗಳವರು ಸಾಮಾನ್ಯ ಜನರಿಗೆ ಎಷ್ಟು ಅವಮಾನ ಮಾಡ್ತಾರೆ. ಒಂದು ಇದು ಲೋನ್ ತೀರ್ಸಕ್ಕೆ ಆಗೋಂಥವ್ರು. ಇನ್ನ ಹಳ್ಳಿಗಳ ಕಡೆ ಹೋಗ್ಬಿಟ್ರೆ ನಮ್ಮ ರೈತಾಪಿ ಜನರಿಗೆ, ಅನ್ಆರ್ಗನೈಸ್ಡ್ರಿಗೆ ಯಾವನೂ ಲೋನ್ ಕೊಡಲ್ಲ. ಅವರೆಲ್ಲ ಡಿಪೆಂಡ್ ಆಗ್ಬೇಕಾಗಿರೋದು ಮೀಟರ್ ಬಡ್ಡಿಗಳ ಮೇಲೆ. 5%, 10%, 20% ಮೀಟರ್ ಬಡ್ಡಿ ಕೊಡೋ ದಂಧೆಕೋರರಿಗೆ ನಮ್ಮ ರೈತರು, ಸಾಮಾನ್ಯ ಜನ, ಅನ್ಆರ್ಗನೈಸ್ ಸೆಕ್ಟರ್ ತಗೊಳ್ತಾರೆ. ಯಾಕಂದ್ರೆ ಯಾವ ಬ್ಯಾಂಕ್ ಅವರಿಗೆ ಲೋನ್ ಕೊಡಲ್ಲ. ಬಟ್ ಆದರೆ ಭಾರತದ ಬ್ಯಾಂಕ್ಗಳು ಕೆಲವು ಗುಜರಾತಿ ಮಾರ್ವಾಡಿಗಳಿಗೆ ಈ ಮೋದಿ ಆಡಳಿತದಲ್ಲಿ, ಈ RSS ಪ್ರಮೋಟೆಡ್ ಬಿಜೆಪಿ ಆಡಳಿತದಲ್ಲಿ ಇಡೀ ಬ್ಯಾಂಕ್ಗಳ ಹಣವನ್ನ ಅವ್ರಿಗೆ ತಗೊಂಡೋಗಿ ಕೊಟ್ಟು, ಇವತ್ತು ಅವರೇನಾದ್ರೂ ದೇಶ ಬಿಟ್ಟು ಓಡಿ ಹೋದ್ರೆ, ಶುಭೋದಯ, ಗುಡ್ ಮಾರ್ನಿಂಗ್. ಲೋನ್ ವಿಚಾರ ಮಾತಾಡ್ತಾ ಇದ್ದೀನಿ. ಅಂದ್ರೆ ಸಾಮಾನ್ಯ ಜನರಿಗೆ ನೋಡಿ, ನನಗೆ ಒಂದು ಸ್ಕಾರ್ಪಿಯೋ ತಗೊಳ್ಬೇಕು ಅಂತ 2015 ಅಪ್ಲಿಕೇಶನ್ ಹಾಕಿದ್ರೆ ಯಾವ ಬ್ಯಾಂಕು ಕೊಟ್ಟಿಲ್ಲ. ಸೆಕೆಂಡ್ ಹ್ಯಾಂಡ್ ಸ್ಕಾರ್ಪಿಯೋನ ತಗೊಳಕ್ಕೆ ನಾನು ಲೋನ್ ಅಪ್ಲಿಕೇಶನ್ ಹಾಕಿದ್ರೆ, ಇಲ್ಲ ಸರ್ ಜಗದೀಶ್ ಸರ್ ನಿಮ್ಗೆ ಲೋನ್ ಕೊಡಲ್ಲ, ನನಗೂ ಯಾರು ಲೋನ್ ಕೊಟ್ಟಿಲ್ಲ. ಆಮೇಲೆ ನಾನು ಹಿಂಗೆ ಯಾವ್ದೋ ನನ್ನ ಹತ್ರ ಇದೆ ಸೇವಿಂಗ್ಸ್ನೆಲ್ಲ ಸರಿ ಮಾಡ್ಕೊಂಡು ಒಂದು 6 ಲಕ್ಷ ಕೊಟ್ಟು ಸೆಕೆಂಡ್ ಹ್ಯಾಂಡ್ ಸ್ಕಾರ್ಪಿಯೋನ ತಗೊಂಡೆ. ಸಾಮಾನ್ಯ ಜನರಿಗೆ ಬ್ಯಾಂಕ್ಗಳು ಲೋನ್ ಕೊಡಲ್ಲ, ನಮ್ಮಂತರ್ಗಂತೂ ಕೊಡೋದೇ ಇಲ್ಲ. ಆದರೆ ಭಾರತದ ಬ್ಯಾಂಕ್ಗಳು ಲಕ್ಷಾಂತರ ಕೋಟಿ ಹಣವನ್ನ, ಲಕ್ಷಾಂತರ ಕೋಟಿ, ಒಂದೇ ಇಡಲ್ಲ, 1 ಲಕ್ಷ ಅಲ್ಲ, 10 ಲಕ್ಷ ಅಲ್ಲ, 10 ಕೋಟಿ ಅಲ್ಲ, 100 ಕೋಟಿ ಅಲ್ಲ, 500 ಕೋಟಿ ಅಲ್ಲ. ಈ ದೇಶದಲ್ಲಿ ಒಬ್ಬ ವ್ಯಾಪಾರಿ ಗೌತಮ್ ಅದಾನಿ, ನಾನು ಪರ್ಟಿಕ್ಯುಲರ್ ಹೇಳ್ತೇನೆ. ಆಮೇಲೆ ಈತ ಭಾರತದ ಬಿಜೆಪಿ ಸರ್ಕಾರದ ಮೋದಿ ದೋಸ್ತ್ ಅಂತ ಎಲ್ಲಾ ಕಡೆ ಪ್ರೊಜೆಕ್ಟ್ ಮಾಡ್ಕೊಂತಾನೆ, ಮೋದಿನೂ ಪ್ರೊಜೆಕ್ಟ್ ಮಾಡ್ಕೊಂತಾನೆ. ಆಮೇಲೆ ದೇಶದ ಆಸ್ತಿಗಳನ್ನು ಸಾಕಷ್ಟು ಆಸ್ತಿಗಳನ್ನ ಈತ ಕೊಂಡ್ಕೊಂಡಿದ್ದಾನೆ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಭಾರತದಲ್ಲಿರುವಂತಹ ಬ್ಯಾಂಕ್ಗಳಲ್ಲಿರುವಂತಹ ಹಣ 2.22 ಟ್ರಿಲಿಯನ್
ಕನ್ವರ್ಟ್ ಮಾಡ್ಕೊಳ್ಳಿ. ಗೂಗಲ್ ಅಲ್ಲಿ ನಾನು ಕನ್ವರ್ಟ್ ಮಾಡಿದೆ, ನನಗೆ ಹೇಳಕ್ ಬರ್ತಾ ಇಲ್ಲ, ಇಂಡಿಯನ್ ರುಪೀಸ್ ಅಲ್ಲಿ ಹೇಳಕ್ ಬರ್ತಾ ಇಲ್ಲ. ಈ ಒಂದು ಗೌತಮ್ ಅದಾನಿಗೆ ಭಾರತದ ಬ್ಯಾಂಕ್ಗಳು ಕೊಟ್ಟಿರುವಂತ ಮೊತ್ತ 2.22 ಟ್ರಿಲಿಯನ್ಸ್. ಕನ್ವರ್ಟ್ ಮಾಡ್ಕೊಳ್ಳಿ, 2.22 ಟ್ರಿಲಿಯನ್ಸ್ ಅಂತ ಹೊಡೆದ್ರೆ ನಿಮಗೆ ಗೊತ್ತಾಗುತ್ತೆ. ಅಕಸ್ಮಾತ್ ಈತ ತಗೊಂಡ್ರ ಲೋನ್ಗಳನ್ನ ವಾಪಸ್ ಕಟ್ಟಿದ್ರೆ ಪರವಾಗಿಲ್ಲ. ಆಮೇಲೆ ಈ ದುಡ್ಡೆಲ್ಲ ಏನಿದೆ ಈ ಗೌತಮ್ ಅದಾನಿಗೆ ಮೋದಿ ಆಡಳಿತದಲ್ಲಿ ಮೋದಿ ಸರ್ಕಾರ ಕೊಟ್ಟಿರುವಂತ ಲೋನಿನ ಮೊತ್ತ 2.22 ಟ್ರಿಲಿಯನ್. ಇಷ್ಟು ದೊಡ್ಡ ಸಾಲದ ಮೊತ್ತವನ್ನ ಭಾರತದ ಬ್ಯಾಂಕ್ಗಳಿಂದ ಈ ಮೋದಿ ಸರ್ಕಾರ, ಈ RSS ಪ್ರಮೋಟೆಡ್ ಮೋದಿ ಸರ್ಕಾರ ಒಬ್ಬ ವ್ಯಾಪಾರಿಗೆ ಕೊಡಿಸಿದೆ. ನಮ್ಮಂತವ್ರು ನಿಮ್ಮಂತವ್ರು 10,000 ರೂಪಾಯಿ ಲೋನ್ ಕೇಳಿದ್ರೆ ಈ ಬ್ಯಾಂಕ್ಗಳವ್ರು ಕೊಡಲ್ಲ. ಕೊಟ್ರು ಅಕಸ್ಮಾತ್ ನಾವೇನಾದ್ರೂ ಒಂದು EMI ಹಿಂದೆ ಮುಂದೆ ಕೊಡಿಸಿ ಮನೆ ಮುಂದೆ ರೌಡಿಗಳಿರ್ತಾರೆ, ರಿಕವರಿ ಏಜೆಂಟ್ಗಳಿರ್ತಾರೆ ನಮ್ಗೆ ಅವಮಾನ ಮಾಡಕ್ಕೆ. ಅದೇ ಭಾರತದಲ್ಲಿ ಒಬ್ಬ ಗೌತಮ್ ಅದಾನಿಗೆ ಈ RSS ಪ್ರಮೋಟೆಡ್ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ ಈ ದೇಶವನ್ನ ಆರ್ಥಿಕವಾಗಿ ಮಟ್ಟ ಹಾಕಕ್ಕೆ ಬಂದಿರುವಂತ, ಅಂದ್ರೆ ಇವರ ಉದ್ದೇಶನೇ ಆರ್ಥಿಕವಾಗಿ ನಮ್ಮನ್ನೆಲ್ಲ ಮುಂಡಾ ಮುಚ್ಚಿದ್ರೆ ನಾವೆಲ್ಲ ಹಾಳಾಗಿ ಹೋಗ್ತೀವಿ. ಆ ರೀತಿ ಸೈಕಿಕ್ ಯೋಚನೆ ಇರುವಂತ ಈ ಒಂದು ಬಿಜೆಪಿ ಆಡಳಿತ ಕೊಟ್ಟಿರುವ ಒಟ್ಟು ಮೊತ್ತ ಒಬ್ಬ ಗೌತಮ್ ಅದಾನಿಗೆ 2.22 ಟ್ರಿಲಿಯನ್ಸ್. ಯಾರನ್ನು ಕೇಳಿದ್ರೆ ಕೊಟ್ರೆ ಇದನ್ನ? ನಮ್ಮಂತವ್ರು ಕೇಳಿದ್ರೆ, ಸಾಮಾನ್ಯ ಜನ ಕೇಳಿದ್ರೆ 10,000 ರೂಪಾಯಿ ಲೋನ್ ಕೊಡಲ್ಲ ಬ್ಯಾಂಕ್ಗಳು. ಅದೇ ಒಬ್ಬ ಇಂಡಸ್ಟ್ರಿಯಲಿಸ್ಟ್ಗೆ ಈ ಭಾರತದಲ್ಲಿ ಕೊಟ್ಟಿರುವಂತ ಗೌತಮ್ ಅದಾನಿ, ಗ್ರೂಪ್ ಚೇರ್ಮನ್ ಆಫ್ ಗ್ರೂಪ್ ಆಫ್ ಅದಾನಿ ಗ್ರೂಪ್ಸ್, ಅಕಸ್ಮಾತ್ ಇವನು ಕಡ್ತಾನೋ ಇಲ್ಲ ಗೊತ್ತಿಲ್ಲ. ಮೋದಿ ಸರ್ಕಾರದಲ್ಲಿ ಇವನು ಈ ಗುಜರಾತಿ ಮಾರ್ವಾಡಿ ವ್ಯಾಪಾರಿ ಇದನ್ನಲ್ಲ, ಇವನಿಗೆ ದೇಶದ ಆಸ್ತಿಗಳನ್ನ ಮಾರದಂತ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ, RSS ಪ್ರಮೋಟೆಡ್ ಬಿಜೆಪಿ ಸರ್ಕಾರ ನಮ್ಮ ದೇಶದ ಆಸ್ತಿಗಳನ್ನ ಮಾರಿದ್ರು. ಇವನಿಗೆ ಭಾರತದ ಬ್ಯಾಂಕ್ಗಳು ಮೋದಿ ಆಡಳಿತದಲ್ಲಿ ಕೊಟ್ಟಿರುವಂತ ಒಟ್ಟು ಮೊತ್ತ 2.22 ಟ್ರಿಲಿಯನ್ಸ್. ನನಗೆ ಕನ್ವರ್ಟ್ ಮಾಡಕ್ ಆಗಿಲ್ಲ, ನಾನು ಅದು ಸ್ವಲ್ಪ ಕನ್ಫ್ಯೂಷನ್ ಆಯ್ತು, ಅದಕ್ಕೆ ನಾನು ಅವ್ರು ಕೊಟ್ಟಿರೋ ಫಿಗರ್ ಅಲ್ಲಿ ಹೇಳ್ತಾ ಇದೀನಿ. ನೀವು ಬೇಕಾದ್ರೆ ಗೂಗಲ್ ಅಲ್ಲಿ 2.22 ಟ್ರಿಲಿಯನ್ ಕನ್ವರ್ಟ್ ಮಾಡಿದ್ರೆ, ಇಫ್ ಐ ಆಮ್ ನಾಟ್ ರಾಂಗ್, ಭಾರತದ ಮುಕ್ಕಾಲು ಬಜೆಟ್ ಲೋನ್ ಅಂತ ನನಗನ್ಸುತ್ತೆ ಇವ್ರು ಕೊಟ್ಟಿರುವಂತದ್ದು. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇವನೇನಾದ್ರೂ ಈ ಗೌತಮ್ ಅದಾನಿ ಚೇರ್ಮನ್ ಆಫ್ ಅದಾನಿ ಗ್ರೂಪ್ಸ್, ಈ ಗುಜರಾತಿ ಮಾರ್ವಾಡಿ ಏನಾದ್ರೂ ಇಷ್ಟು ದೊಡ್ಡ ಲೋನ್ ಅನ್ನು ತಗೊಂಡವನಲ್ಲ, ಓಡಿ ಹೋದ್ರೆ, ದೇಶ ಬಿಟ್ಟು ಓಡಿ ಹೋದ್ರೆ, ಸಾಕಷ್ಟು ಜನ ಲೋನ್ ತಗೊಂಡು ಓಡಾಗಿದ್ದಾರೆ ಗುಜರಾತಿ ಮಾರ್ವಾಡಿಗಳು. ಗುಜರಾತಿ ಮಾರ್ವಾಡೀಸ್ ಎಲ್ಲರೂ ಅಲ್ಲ, ಗುಜರಾತಿ ಮಾರ್ವಾಡಿಗಳು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಏನಕ್ಕೆ ಅಂತಂದ್ರೆ ಲೋನ್ ತಗೊಂಡು ದೇಶ ಬಿಟ್ಟು ಓಡೋಕೆ. ನಮ್ಮವರೊಬ್ರು ಓಡಾಗೋರೆ, ನನ್ನ ರಿಲೇಟಿವ್ ಅಂತಂದ್ರೆ ಹೇಳ್ತೀನಿ ಬಿಡಿ ಆಮೇಲೆ ಕತೆ. ಅವರು ಓಡೋಗ್ಬಿಟ್ಟವ್ರೆ, ಹೋಗಿ ನ್ಯೂಜಿಲೆಂಡ್ ಅಲ್ಲಿ ಸೆಟ್ಲ್ ಆಗ್ಬಿಟ್ಟವ್ರೆ, ಲೋನ್ ತಗೊಂಡು ಓಡೋಗ್ಬಿಟ್ಟವ್ರೆ. ಇರ್ಲಿ, ಪ್ರಶ್ನೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಷ್ಟು ದೊಡ್ಡ ಮೊತ್ತವನ್ನ ಒಬ್ಬ ಗೌತಮ್ ಅದಾನಿಗೆ ಕೊಟ್ಟಿರುವಂತ ಮೋದಿ ಸರ್ಕಾರ ಅಕಸ್ಮಾತ್ ಗೌತಮ್ ಅದಾನಿ ದೇಶ ಬಿಟ್ಟು ಏನಾದ್ರು ಪಲಾಯನ ಮಾಡಿದ್ರೆ ಈ ಮೊತ್ತ ಬಿಜೆಪಿ ಅವ್ರು ಕಟ್ತಾರಾ? RSS ಅವ್ರು ಕಟ್ತಾರಾ? ಬಿಜೆಪಿ ಎಂಪಿಗಳು ಕಟ್ತಾರಾ? ಬಿಜೆಪಿ ಪಕ್ಷ ಅವ್ರದ್ದು ಹೆಡ್ ಕ್ವಾರ್ಟರ್ಸ್ ಗಿಟ್ರಸ್ ಕೊಟ್ರೆ ನಾವು ಮುಟ್ಗೋಲು ಹಾಕೊಳ್ಬಹುದಾ? ಯಾಕಂದ್ರೆ ಆಡಳಿತದಲ್ಲಿ ಲೋನ್ ಕೊಡೋದು ತುಂಬಾ ಈಸಿ. ಲೋನ್ ಏನಾದ್ರು ಎತ್ಕೊಂಡು ಒಬ್ಬ ಓಡೋದ್ರೆ ದೇಶ ಬಿಟ್ಟು ಬೇಜಾನ್ ಜನ ಈ ಬಿಜೆಪಿ ಆಡಳಿತದಲ್ಲಿ ಓಡೋಗಿದ್ರೆ, ಅಕಸ್ಮಾತ್ ಈ ಗೌತಮ್ ಅದಾನಿ ಏನಾದ್ರು ಹೋದ್ರೆ ಭಾರತದ ಬ್ಯಾಂಕ್ಗಳು ಬೀದಿಗೆ ಬರ್ತವೆ. ಭಾರತದ ಬ್ಯಾಂಕ್ಗಳು ಬೀದಿಗೆ ಬರ್ತವೆ. ಯಾಕಂದ್ರೆ ಅಲ್ಲಿರೋ ಎಂಟೈರ್ ಸಾರ್ವಜನಿಕ ಹಣ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಒಂದು ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ 1,000 ರೂಪಾಯಿ ಡೆಪಾಸಿಟ್ ತಗೊಳ್ತಾರೆ. ಆ ರೀತಿ ಡೆಪಾಸಿಟ್ ಅಲ್ಲಿ ಫಂಡ್ ಅನ್ನ ರೇಸ್ ಮಾಡಿ ಬ್ಯಾಂಕ್ಗಳು ಬಡ್ಡಿಗೆ ಕೊಟ್ಟು ಎಸ್ಟಾಬ್ಲಿಷ್ ಆಗೋದು ಅಂತ 70-75 ವರ್ಷದಿಂದ ಸಣ್ಣ ಅಮೌಂಟ್ಗಳನ್ನ ಜನರಿಗೆ ಕೊಟ್ಟು ಸಣ್ಣ ಬಡ್ಡಿಗಳನ್ನ ಕಲೆಕ್ಟ್ ಮಾಡಿ ಭಾರತದ ಬ್ಯಾಂಕ್ಗಳು ಈ ಮಟ್ಟಕ್ಕೆ ಬೆಳೆದಿದೆ. ಅದನ್ನೆಲ್ಲ ಒಟ್ಟಿಗೆ ಒಬ್ಬ ಗೌತಮ್ ಅದಾನಿಗೆ ಈ ಮೋದಿ ಸರ್ಕಾರ, ಈ ಬಿಜೆಪಿ ಸರ್ಕಾರ, ಈ RSS ಪ್ರಮೋಟೆಡ್ ಬಿಜೆಪಿ ಸರ್ಕಾರ ಒಬ್ಬ ಗೌತಮ್ ಅದಾನಿಗೆ 2.22 ಟ್ರಿಲಿಯನ್ಸ್ ಕೊಟ್ಟಿದೆ. ಅವನೇನಾದ್ರೂ ದೇಶ ಬಿಟ್ಟು ಓಡಿ ಹೋದರೆ ಇದನ್ನ ಮೋದಿ ಕಟ್ತಾನ? ಇದನ್ನ ದೇಶದ ಫೈನಾನ್ಸ್ ಮಿನಿಸ್ಟರ್ ಕಟ್ತಾನ? ಇವ್ರನ್ನೆಲ್ಲ ಮುಟ್ಗೋಲು ಹಾಕೊಳ್ಬೋದಾ? ಅಕಸ್ಮಾತ್ ಶ್ರೀಲಂಕಾ ತರ ಏನಾದ್ರು ರೆವಲ್ಯೂಷನ್ ಜನರು ಬೀದಿಗೆ ಬಂದ್ರೆ ಆರ್ಥಿಕವಾಗಿ, ನೋಡಿ ಶ್ರೀಲಂಕಾದಲ್ಲಿ
ಜನರಿಗೆ ಮೋಸ ಮಾಡಿ ಮಾಡಿ ಇವತ್ತು ಆ ದೇಶದ ಪ್ರೈಮ್ ಮಿನಿಸ್ಟರ್ ಓಡೋದ. 2022ರಲ್ಲಿ ಶ್ರೀಲಂಕಾ ಬೀದಿಗೆ ಬಂತು, 2021ಕ್ಕೆ ಅಫ್ಘಾನಿಸ್ತಾನ್ ಬೀದಿಗೆ ಬಂತು. ಭಾರತ ಬೀದಿಗೆ ಬರಲ್ಲ, ಇವ್ರು ತರಲ್ಲ ಅಂತ ಏನ್ ಗ್ಯಾರಂಟಿ? ಏನ್ ಗ್ಯಾರಂಟಿ? ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಜಪಾನ್ಗೆ ಹೋಗಿದ್ದಾರೆ. ಅಲ್ಲೋಗ್ಬಿಟ್ಟು ಏನ್ ಹೇಳಿದ್ದಾರೆ? ಬುದ್ಧನನ್ನ ನೆಂದಿದ್ದಾರೆ, ಬುದ್ಧನ ಪಥದಲ್ಲಿ ಹೋಗ್ಬೇಕಂತೆ. ಈ ಮೋದಿ ಎಂತ ಮಾರ್ಕೆಟಿಂಗ್ ಮ್ಯಾನೇಜರು ಅಂತಂದ್ರೆ ಇಂಥ ರಾಜಕಾರಣಿ ನನ್ನ ಲೈಫಲ್ಲಿ ನೋಡಿಲ್ಲ. ಯಾಕೆ ಹೇಳ್ತೀವಿ? ದೇಶದ ಪ್ರಧಾನಿ ಇಲ್ಲ ಅಂತ ನಮಗೆ ಗೌರವ ಇದೆ. ಆ ದೇಶದ ಪ್ರಧಾನಿ ಒಬ್ಬ ಮಾರ್ಕೆಟಿಂಗ್ ಮ್ಯಾನೇಜರ್ ತರ ಆಡ್ತಾರೆ. ಜಪಾನ್ಗೆ ಹೋಗಿ ಬುದ್ಧನ ಪಥದಲ್ಲಿ ನಡಿಬೇಕಂತೆ. ಜಪಾನ್ಗೆ ಹೋದ್ರೆ ಯಾವ್ದನ್ನ ದೇಶಕ್ಕೆ ಹೋದ್ರೆ ಬುದ್ಧ, ಆದ್ರೆ ಭಾರತದಲ್ಲಿದ್ರೆ ರಾಮ. ಎಂತ ಮಾರ್ಕೆಟಿಂಗ್ ಮ್ಯಾನೇಜರ್ ರೀ ಈ ಬಿಜೆಪಿಯವರು. ಆ ಮೋದಿ ಅವ್ರ ಕೈಯಲ್ಲಿ ಏನೇನು ಭಾಷಣ ಹೇಳಿಸ್ತಾರೆ ಈ RSS ಅವರು. ನಿಜವಾಗ್ಲೂ ಕೇಳಿದ್ರ? ದೇಶದ ಬ್ಯಾಂಕ್ಗಳನ್ನ ತೊಳೆದ್ಬಿಟ್ಟವ್ರೆ ಈ RSS ಪ್ರಮೋಟೆಡ್ ಬಿಜೆಪಿಯವರು. ದೇಶದ ಬ್ಯಾಂಕ್ಗಳಲ್ಲಿ ಏನೂ ಹಣ ಉಳಿದಿಲ್ಲ. ಅಕಸ್ಮಾತ್ ಈ ಗೌತಮ್ ಅದಾನಿ ಅಂತವ್ರು ಏನಾದ್ರು ಲೋನ್ ತಗೊಂಡ್ರು ಏನೋ ದೇಶ ಬಿಟ್ಟು ಪಲಾಯನ ಮಾಡಿದ್ರೆ ಯಾವ ಬ್ಯಾಂಕಲ್ಲೂ ಹಣ ಇರಲ್ಲ. ಆಮೇಲೆ ಇವ್ರ ಹತ್ರ ರಿಕವರಿ ಹೆಂಗ್ ಮಾಡೋದು? ಇವ್ರು ಕರ್ಕೊಂಬಂದ್ ಕಟ್ಟಾಕ್ಬೇಕಷ್ಟೇ. ಬಿಜೆಪಿಯವರು ಒಬ್ಬೊಬ್ಬ MLA ಕರ್ಕೊಂಬಂದ್ ಕಟ್ಟಾಕ್ಬೇಕಾಗುತ್ತೆ. ಆಮೇಲೆ ಫೈನಾನ್ಸ್ ಮಿನಿಸ್ಟರ್ ಕಟ್ಟಾಕ್ಬೇಕಾಗುತ್ತೆ, ಬಿಜೆಪಿ ಪಕ್ಷದವ್ರನ್ನ ಕಟ್ಟಾಕಬೇಕಾಗುತ್ತೆ. ಆಮೇಲೆ ಕಟ್ಟಾಕಿ ಎಲ್ ರಿಕವರಿ ಮಾಡೋದು? ಕಟ್ಟಾಕಿ ಎಲ್ ರಿಕವರಿ ಮಾಡೋದು? ಹಾಗಾಗಿ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕಾಂಗ್ರೆಸ್ ಬೈದು ಬಿಜೆಪಿಗೆ ಮತ ಕೊಟ್ಟಂತ ಜನ ಇವತ್ತು ಯೋಚನೆ ಮಾಡಬೇಕಾಗಿದೆ. ದೇಶದ ಆಸ್ತಿಗಳನ್ನ ಒಂದಿಬ್ಬರಿಗೆ ಮಾರ್ತಾರೆ ಈ ಬಿಜೆಪಿಯವರು, ಈ ಮೋದಿ ಸರ್ಕಾರ. ಆಮೇಲೆ ದೇಶದಲ್ಲಿರೋ ಎಲ್ಲಾ ಬ್ಯಾಂಕ್ಗಳಿರೋ ಹಣ ಒಂದಿಬ್ಬರಿಗೆ ಸಾಲ ಕೊಡ್ತಾರೆ. ಈಗ ಅವರೇನಾದ್ರು ದೇಶ ಬಿಟ್ಟು ಓಡೋದ್ರೆ ಭಾರತದ ಆರ್ಥಿಕತೆ ಗತಿ ಏನು? ಭಾರತದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಸಾಲ ತಗೋಬೇಕು ಅಂದ್ರೆ ಚಪ್ಪಲಿ ಸೌದೋಗುತ್ತೆ ಬ್ಯಾಂಕ್ಗಳಲ್ಲಿ. ಅದೇ ಇಡೀ ಭಾರತದಲ್ಲಿರೋ ಬ್ಯಾಂಕ್ಗಳಿರೋ ಹಣನ ಒಂದಿಬ್ಬರಿಗೆ ಹೆಂಗ್ ಕೊಡ್ತಾರೆ ಅಂತಂದ್ರೆ ಇವ್ರ ಅಪ್ಪನ ಮನೆ ಆಸ್ತಿ. ಏನ್ ಬಿಜೆಪಿ ಅವರ ಸ್ವಂತ ಆಸ್ತಿನ ಬ್ಯಾಂಕ್ಗಳಲ್ಲಿ ಇದ್ದಿದ್ದು? 75 ವರ್ಷಗಳ ಪರಿಶ್ರಮದ ಪ್ರತಿಫಲವೇ ಇವತ್ತಿನ ಬ್ಯಾಂಕ್ಗಳು. ಆ ಬ್ಯಾಂಕ್ಗಳಿರೋ ಹಣವನ್ನ 7 ವರ್ಷದಲ್ಲಿ ಒಂದಿಬ್ಬರಿಗೆ ಸಾಲ ಕೊಟ್ಟು ಅದನ್ನೆಲ್ಲ ಖಾಲಿ ಮಾಡಿ ಇವತ್ತು ಬೀದಿಗಿಟ್ಟಿದ ಅಕಸ್ಮಾತ್ ಈ ಗೌತಮ್ ಅದಾನಿ ಏನಾದ್ರು, ಆಮೇಲೆ ಈ ಗೌತಮ್ ಅದಾನಿ ವಾಪಸ್ ಕಟ್ತಾನಂತ ಏನ್ ಗ್ಯಾರಂಟಿ? ಕಟ್ಟಿಲ್ಲ, ದೇಶ ಬಿಟ್ಟು ಓಡೋದ. ಭಾರತದ ಆರ್ಥಿಕತೆ ಗತಿ ಏನು? ಬ್ಯಾಂಕ್ಗಳ ಗತಿ ಏನು? ಈ ಎಲ್ಲಾ ಪ್ರಶ್ನೆಗಳಿಗೆ ಬಿಜೆಪಿಗೆ ಓಟ್ ಹಾಕರಲ್ಲ, ಅಮಾರೇ ಮೋದಿ, ಮನ್ ಕಿ ಬಾತ್, ಚಿನ್ನದ ರಸ್ತೆ, ಬ್ಲಾಕ್ ಅಮೌಂಟ್ ಎಲ್ಲ ವಾಪಸ್ ಸ್ವೀಡನ್ ಇಂದ ಬರ್ತದೆ. ಎಲ್ಲಿ ಬಂತು? ಎಲ್ಲಯ್ಯ ಬಂತು? ಚೈನಾ ಒಳಗಡೆ ಬರಲ್ಲ, ಪಾಕಿಸ್ತಾನ್ ಗನ್ನೆತ್ತಲ್ಲ. ಏನೇನ್ ಬ್ಲೇಡ್ ಭಾಷಣ ಹಾಕ್ರಿ ಈ ಬಿಜೆಪಿಯವರು. ಈ ಬ್ಲೇಡ್ ಭಾಷಣಗಳನ್ನ ಕೇಳಿ ಮತವನ್ನ ಕೊಟ್ಟು ದೇಶದ ಆಸ್ತಿಗಳೆಲ್ಲ ಇವತ್ತು ಗುಜರಾತಿ ಶ್ರೀಮಂತರ ಪಾಲು. ದೇಶದಲ್ಲಿರೋ ಬ್ಯಾಂಕ್ಗಳಲ್ಲಿರೋ ಹಣ ಎಲ್ಲ ಗುಜರಾತಿ ಶ್ರೀಮಂತರ ಪಾಲು, ವ್ಯಾಪಾರಿಗಳ ಪಾಲು. ಅಕಸ್ಮಾತ್ ಅವ್ರ ದೇಶ ಬಿಟ್ಟು ಓಡಿ ಹೋದ್ರೆ ನಾವೆಲ್ಲ ಬೀದಿಗೆ ಬರ್ತೀವಿ. ಇವತ್ತು ಶ್ರೀಲಂಕಾದಲ್ಲಿ ಏನಾಗಿದೆಯಲ್ಲ ಅರಾಜಕತೆ, ಆ ಅರಾಜಕತೆಗೆ ನಾವೆಲ್ಲ ಬರ್ತೀವಿ. ಈ ದೇಶದ ಪ್ರಧಾನಿ ಜಪಾನ್ಗೆ ಹೋದ್ರೆ ಹೇಳ್ತಾರೆ ಬುದ್ಧನ ಪಥದಲ್ಲಿ, ಭಾರತದಲ್ಲಿದ್ರೆ ರಾಮನ ಪಥದಲ್ಲಿ. ಹಂಗಾರೆ ಏನ್ ಚೇಂಜ್ ಆಗ್ಬಿಡ್ತದ? ಅಲ್ಲ, ಈ ಮಿಷನ್ ಮೋದಿ ಇದಾರಲ್ಲ, ಅಲ್ಲ ಜಪಾನ್ಗೆ ಹೋರೆ ರಾಮ ಅಂತ ಹೇಳ್ಬೇಕ್ರಿ ಇವರು. ಈ ದೇಶದ ಪ್ರಧಾನಿ ಜಪಾನ್ಗೆ ಹೋರೆ ರಾಮನ ಪಥದಲ್ಲಿ ನಡಿಬೇಕು ಅಂತ ಹೇಳ್ಬೇಕು. ಯಾಕೆ? ಭಾರತದಲ್ಲಿದ್ರೆ ರಾಮ, ಜಪಾನ್ಗೆ ಹೋದ್ರೆ ಬುದ್ಧ. ಅಂದ್ರೆ ಎಂತ ಮಾರ್ಕೆಟಿಂಗ್ ಮ್ಯಾನೇಜರ್ಗಳು ಇವರು. ರಾಜಕೀಯಕ್ಕೋಸ್ಕರ ಯಾವ ಕೀಳು ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾರೆ. ಅವರ ನಾಲ್ಗೆ ಮೇಲೆ ಒಂದು ಐಡಿಯಾಲಜಿ ಇರಲ್ಲ. ಅವ್ರಿಗೇನು ಅಲ್ಟಿಮೇಟ್ ಆಗಿ ಈ ದೇಶವನ್ನ ಸರ್ವನಾಶ ಮಾಡಿ ನಮ್ಮನ್ನ ಮತ್ತೆ ಗುಲಾಮಗಿರಿಗೆ ತಳ್ಳಬೇಕು, ಆ ಒಂದು ಪಥದಲ್ಲಿದ್ದಾರೆ. ಆಮೇಲೆ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ, ನಿನ್ನೆ ಆ ಟೆಕ್ಸ್ಟ್ ಬುಕ್ ಕಮಿಟಿ ಚೇರ್ಪರ್ಸನ್ ಚಕ್ರ ತೀರ್ಥನ ಬಗ್ಗೆ ಮಾತಾಡಿದೆ. ಮಧ್ಯಾಹ್ನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಅವನನ್ನ ಕೆಳಗಡೆ ಇಳಿಸಿ ಅಂತ ಹೇಳಿದ್ದಾರೆ. ಕೆಳಗಡೆ ಇಳಿಸೋದಲ್ರಿ, ಅವನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ಕುವೆಂಪು ಅವರ ಮೇಲೆ, ಕುವೆಂಪು ಅವರ ಬರೆದಂತ ನಾಡಗೀತೆಯನ್ನ ಜೈ ಭಾರತ ಜನನೀಯ ಕಾಂಗ್ರೆಸ್ ಅಂತೆ. ಲೇ ಕುವೆಂಪು ಅವ್ರ ಎಕ್ಕಡಕ್ಕಿರೋ ಮರ್ಯಾದಿಲ್ಲ ನಿನಗೆ. ಕುವೆಂಪು ಅವರ ಬರೆದಂತ ಆ ನಾಡಗೀತೆಯನ್ನ ನಿನ್ನ ತೆವಳಿಗೋಸ್ಕರ ಮಾತಾಡ್ತೀಯಾ? ನಿನ್ನ ತೆವಳಿಗೋಸ್ಕರ ಮಾತಾಡ್ತೀಯನೋ? ಯಾರೋ ನಿನ್ನನ್ನು ಅಪಾಯಿಂಟ್ ಮಾಡಿದ RSS ಅಂತ ಎಲ್ಲರಿಗೂ ಗೊತ್ತು. ಇವತ್ತು
ಕರ್ನಾಟಕದಲ್ಲಿ ಟೆಕ್ಸ್ಟ್ ಬುಕ್ಗಳನ್ನ ಓದೋ ಬುಕ್ಗಳನ್ನ RSS ಐಡಿಯಾಲಜಿಗೆ ಬಣ್ಣ ಹೊಡಿಯಕ್ಕೆ ನೀವೆಲ್ಲ ನಿನ್ನ ಅಲ್ಲಿ ಕುಣಿಸೋದು ಅಂತನೂ ಗೊತ್ತೋ. ನೀನು ಅದಕ್ಕೆ ಕುವೆಂಪು ಅವ್ರನ್ನ ಏಳಿಸ್ತಿ ಅಂತನೂ ಗೊತ್ತೋ. ನಿನ್ನನ್ನು ನಾವು ಕೆಳಗಡೆ ಇಳಿಸ್ಬೇಕು ಅಂತ ನಮಗೂ ಗೊತ್ತು. ನಿನಗೆ ಒಬ್ಬ ರಾಷ್ಟ್ರ ಕವಿನ ಬರೆದಂತ ಗೀತೆಯನ್ನ ನೀನು ನಿನ್ನ ಚಪಲಕ್ಕೋಸ್ಕರ, ನಿನ್ನ RSS ಅಜೆಂಡಾಗೋಸ್ಕರ ಬಾಯಿಗೆ ಬಂದಂಗೆ ಮಾತಾಡ್ತೀಯನೋ? ಏನ್ ಕರ್ನಾಟಕದಲ್ಲಿ ಇಡಿಯಟ್ಸ್ ಇದಾರೆ ಅನ್ಕೊಂಡಿದ್ಯಾ? ಜಸ್ಟ್ ಬಿಕಾಸ್ ನೀನು ಟೆಕ್ಸ್ಟ್ ಬುಕ್ ಕಮಿಟಿ ಚೇರ್ಪರ್ಸನ್ ಆಗ್ಬಿಟ್ರೆ ನೀನು ಬಾಯಿಗೆ ಬಂದಂಗೆ ಮಾತಾಡ್ಬೋದಾ? ಹೆಂಗ ನೋಡ್ಕೊಂಡಿದ್ದೀರಾ? ವಿರೋಧ ಪಕ್ಷದವ್ರು ಹೆಂಗ್ ನೋಡ್ಕೊಂಡಿದ್ದೀರಾ ಇದನ್ನೆಲ್ಲ? ಸಿದ್ದರಾಮಯ್ಯ ನಿನ್ನೆ ಮಧ್ಯಾಹ್ನ ಬಾಯಿ ಬಿಟ್ಟಿದ್ದಾರೆ. ಯಾಕೆ? ರೋಹಿತ್ ಚಕ್ರತೀರ್ಥ ನಿಮ್ ನೆಂಟ್ರ? ಯಾಕೆ ಅವನು ಕುವೆಂಪು ಬಗ್ಗೆ ಮಾತಾಡದನಲ್ಲ ಯಾಕೆ ವಿರೋಧ ಪಕ್ಷ ಸುಮ್ಮನೆ ಇದ್ದೀರಾ? ಕರ್ನಾಟಕದಲ್ಲಿ ನೆನ್ನೆ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಇಂಟೆಲೆಕ್ಚುಯಲ್ಸ್, ಪ್ರೊಫೆಸರ್ಗಳು 30ನೇ ತಾರೀಕು ಸ್ಟ್ರೈಕ್ ಅಂತೆ. ಅಟ್ಲೀಸ್ಟ್ ಅದನ್ನಾದ್ರೂ ನೆಟ್ಟಿಗೆ ಮಾಡಿ, ಸ್ಟ್ರೈಕ್ ಅನ್ನಾದ್ರೂ ನೆಟ್ಟಿಗೆ ಮಾಡಿ. ನಾಡನ್ನ ಹೀಯಾಳಿಸುವ ನಮ್ಮ ನಾಡಿಗೆ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ರು ಅಂತ ಕುವೆಂಪುನ ಹೀಯಾಳಿಸ್ತಾನೆ ಅವನು ರೋಹಿತ್ ಚಕ್ರತೀರ್ಥ. ಏನೋ ನೀನ್ RSS ಏಜೆಂಟ್ ಅಂತ ಗೊತ್ಕೊಳಲೇ. ನಿನ್ನಂತವನನ್ನ ಟೆಕ್ಸ್ಟ್ ಬುಕ್ ಕಮಿಟಿಗೆ ಚೇರ್ಪರ್ಸನ್ ಮಾಡಾರಲ್ಲ ಇವ್ರು RSS ಅವರು, ಈ ಬಿಜೆಪಿಯವರು. ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ನಿಂದು? RSS ಯಗಡಾವರ್ ಕತೆ ಕೇಳ್ಬೇಕಾ? ಕರ್ನಾಟಕಕ್ಕೂ ಮಹಾರಾಷ್ಟ್ರದ ಯಗಡಾವರ್ಗೆ ಏನೋ ಸಂಬಂಧ? ಏನ್ ಸಂಬಂಧ? ಕರ್ನಾಟಕದಲ್ಲಿ ಹುಟ್ಟದಂತ ನಾಗ್ಪುರ್ ಯಗಡಾವರ್ಗೂ ಕರ್ನಾಟಕಕ್ಕೂ ಏನೋ ಸಂಬಂಧ? ಆಮೇಲೆ ಸುಳ್ಳನ್ನ ಹೇಳಿ ಜನರಿಗೆ ಮೋಸ, ಯಂಗ್ಸ್ಟರ್ಸ್ಗೆ ದಾರಿ ತಪ್ಪಿಸದ ಚಕ್ರವರ್ತಿ ಸೂಲಿಬೇಲೆ ಪಠ್ಯವನ್ನ ನಾವು ಕೇಳ್ಬೇಕೇನೋ? ನಮ್ಗೆ ಯಾವ ತೀಟೆ? ನಮ್ಗೆ ಯಾವ್ದಲ್ಲ ತೀಟೆಲೇ? ಯಾರನ್ನ ಕೇಳಿದ್ರಿ? ಈ ಪಠ್ಯ ಪುಸ್ತಕನ ಟೆಕ್ಸ್ಟ್ ಬುಕ್ ತರಕ್ಕೆ ಯಾರನ್ನ ಕೇಳಿದ್ರಿ ನೀವೆಲ್ಲ? ಯಾಕೆ ಇಂಟೆಲೆಕ್ಚುಯಲ್ಸ್ ಮಾತಾಡ್ತಾ ಇಲ್ಲ ಅಂತನಾ? ಅವ್ರಿಗೆ ಭಯ, ಗೌರಿ ತರ ಎಲ್ಲ ಗುಂಡಿಗಿಂಡ್ ಹಾಕ್ಬಿಡ್ತಾರೆ ಅಂತ. ಈ ಕರ್ನಾಟಕದಲ್ಲಿರೋ ಇಂಟೆಲೆಕ್ಚುಯಲ್ಸ್, ಸ್ಟೇಟ್ಸ್ ಮೆನ್ಗಳು, ಪ್ರೊಫೆಸರ್ಗಳು, PhD ಹೋಲ್ಡರ್ಗಳು ಬಾಯಿ ಬಿಡ್ರೋ. ಬರೀ ನೀವು ಪ್ರೊಫೆಸರ್ಗಳಾಗ್ಬಿಟ್ರೆ ಸಾಲದು. ನೋಡಿ, ಅವನ್ ಯಾವನೋ ಟ್ರೋಲರ್ನ ಕರ್ಕೊಂಡೋಗಿ ಚೇರ್ಪರ್ಸನ್ ಮಾಡಿದ್ದಾರೆ ಟೆಕ್ಸ್ಟ್ ಬುಕ್ ಕರ್ನಾಟಕ ಟೆಕ್ಸ್ಟ್ ಬುಕ್ ರಿವ್ಯೂ ಕಮಿಟಿಗೆ. ಇವನೊಬ್ಬ ಟ್ರೋಲರ್ ಒಬ್ಬ ಚೇರ್ಪರ್ಸನ್. ಅವನು ಕುವೆಂಪು ಬಗ್ಗೆ ಮಾತಾಡ್ತಾನೆ. ಕುವೆಂಪು ಅವರ ಎಕ್ಕಡಕ್ಕಿರೋ ಯೋಗ್ಯತೆ ಅವನಿಗಿಲ್ಲ. ಅವನು ಕುವೆಂಪು ಅವ್ರ ಬಗ್ಗೆ ಮಾತಾಡ್ತಾನೆ. ಅವನು ನಮ್ಮ ಮಕ್ಕಳು ಏನು ಓದಬೇಕು ಅಂತ ಅವನು ಡಿಸೈಡ್ ಮಾಡ್ತಾನೆ. ಅವನನ್ನ ಅಪಾಯಿಂಟ್ ಮಾಡಿರೋದು RSS, ಅವನ್ನ ಅಪಾಯಿಂಟ್ ಮಾಡಿರೋದು ಬಿಜೆಪಿ, ಅವನ್ನ ಅಪಾಯಿಂಟ್ ಮಾಡಿರೋದು ನಾಗಪುರದ RSS ಅವರು. ಅವರ ಇತಿಹಾಸ ನಮ್ಮ ಮಕ್ಕಳು ಓದ್ಬೇಕಾ? ಏನ್ರೋ ನಿಮ್ದು ಕಾಂಟ್ರಿಬ್ಯೂಷನ್? ಸ್ವತಂತ್ರ ಪೂರ್ವದಲ್ಲಿ ಏನ್ ಕಾಂಟ್ರಿಬ್ಯೂಷನ್ RSSದು? ಸ್ವತಂತ್ರ ಭಾರತದಲ್ಲಿ ಏನು ದೇಶದ ಆಸ್ತಿಗಳನ್ನ ಮಾರಿದ್ದು? ದೇಶದಲ್ಲಿ ಬಿಜೆಪಿಯನ್ನ ಪಕ್ಷ ತಗೊಂಡ್ಬಂದು ಅದಕ್ಕೆ ಜನರಿಗೆ ಸುಳ್ಳು ಹೇಳಿ ಅಧಿಕಾರ ಕೊಡಿಸಿ ದೇಶದ ಬ್ಯಾಂಕ್ಗಳನ್ನ ದಿವಾಳಿ ಮಾಡಿರೋದು ನಿಮ್ ಕಾಂಟ್ರಿಬ್ಯೂಷನ್. ಹೇಳ್ಬೇಕಾ? ಹೇಳ್ರಿ, ನಿಮ್ ಯೋಗ್ಯತೆಗಳನ್ನು ಹೇಳ್ರಿ. ಇಲ್ಲ ನಾವು ಬಾಯ್ ಬಿಟ್ಟು ಹೇಳ್ಬೇಕಾ? ರೋಹಿತ್ ಚಕ್ರತೀರ್ಥನನ್ನ ಚೇರ್ಪರ್ಸನ್ ಇಂದ ರಾಜ್ಯ ಸರ್ಕಾರ ಕೆಳಗಡೆ ಇಳಿಸಬೇಕು. ಕ್ರಾಂತಿ ಆಗತ್ತೆ. ನಿಮ್ದು PSI ಸ್ಕ್ಯಾಮು, ಅಸಿಸ್ಟೆಂಟ್ ಪ್ರೊಫೆಸರ್ ಸ್ಕ್ಯಾಮು. ನೀವು ಪೋಸ್ಟ್ಗಳು ಕೂಡ ಕಾಸಿಸ್ಕೊಂಡು ನಕ್ಕ ಮಟ್ಟಕ್ಕೆ ಬಂದಿದ್ದೀರಾ, ಬೂಟ್ ನಕ್ಕ ಮಟ್ಟಕ್ಕೆ ಬಂದಿದ್ದೀರಾ. ನಿಮ್ಮ ಸ್ಕ್ಯಾಮ್ಗಳನ್ನ ನೋಡಿ ಜನಕ್ಕೆ ಸಾಕಾಗಿದೆ. ಬ್ರೇಕ್ ಇನ್ಸ್ಪೆಕ್ಟರ್ ಸ್ಕ್ಯಾಮು, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ನೀವು ಕರ್ನಾಟಕದಲ್ಲಿ ಯಾವುದೇ ಕಾಮಗಾರಿ ಮಾಡದೆ 40% ಕಮಿಷನ್ ನಾವ್ ಹೇಳಿಲ್ಲ. ಇದನ್ನ ಹೇಳಿದವರು ಕಾಂಟ್ರಾಕ್ಟರ್ಗಳು. ಅವ್ರು ಇವಾಗ ಬಾಯಿ ಮುಚ್ಕೊಂಡವ್ರೆ. ಅದೇನೋ ಕಾರಣ, ಅದು ಬೇರೆ ಇರಲಿ. ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ, ಅವನು ಯಾರೋ ತಿಕಾ ಮುಚ್ಕೊಂಡಿರೋ ಅಂತ ಒಂದಂತೂ ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲ RSS ಬಿಜೆಪಿ ಬಕೆಟ್ಗಳಂತ ಗೊತ್ತು. ಅಲ್ಲಿ ಕೆಟ್ಟ ಪದಗಳನ್ನ ಹಾಕ್ತಾ ಇದ್ರು. ನಿಮ್ಮ ತೆವಳನ್ ಬೇಕಾರೆ ಅಲ್ಲಿ ಫೇಕ್ ಪ್ರೊಫೈಲ್ ಹಾಕೊಳ್ಳಿ. ನನಗೇನು ಐ ಡೋಂಟ್ ಕೇರ್. ಏನ್ರಾ? RSS ಬಿಜೆಪಿ ಮಾಡ್ತಾರಂತ ಭ್ರಷ್ಟಾಚಾರ ಕರ್ನಾಟಕದಲ್ಲಿ ನಾವ್ ಹತ್ತಿಕ್ತಿವಿ. ನೀವು ಅವನು ಯಾವನ ಫೇಕ್ ಪ್ರೊಫೈಲ್ ಹಾಕೊಂಡು ಏನ್ ಕಮೆಂಟ್ ಹಾಕರ ಅದು ಡೆಲೀಟ್ ಆಗತ್ತೆ, ಅದು ಬೇರೆ ವಿಚಾರ. ಅಲ್ಲ 5 ನಿಮಿಷ ಇರಲ್ಲ. ನೀವು ಹಾಕರು, ನೀವು ಬಿಳಾಕು. ಬಟ್ ಒಂದು ವಿಚಾರ, ಈ RSS ಬಿಜೆಪಿ ಮಾಡ್ತಾ ಇರೋಂತ, ಇಲ್ಲಿ ಕರ್ನಾಟಕದಲ್ಲಿ ಮಾಡ್ತಾ ಇರೋಂತ, ಆಡಳಿತದ ಹೆಸರಲ್ಲಿ ಮಾಡ್ತಾ ಇರೋಂತ ಭ್ರಷ್ಟಾಚಾರ ಏನಿದೆ, ಇವತ್ತು ಅಕಾಡೆಮಿಕ್ಸ್ ಕೈ ಇಟ್ಟಿದ್ದಾರೆ ಅವರು. ಇವನು ಯಾರೋ ರೋಹಿತ್ ಚಕ್ರತೀರ್ಥ ನನ್ನನ್ನ ಚೇರ್ಪರ್ಸನ್ ಮಾಡಿ ಕರ್ನಾಟಕದ ಬುಕ್ಗಳಲ್ಲಿ
ಆರ್ ಎಸ್ ಎಸ್ ಪಾಠಗಳನ್ನ ಏನ್ರ ಕಾಂಟ್ರಿಬ್ಯೂಷನ್ ನಿಮ್ದು? ಏನ್ ಕಾಂಟ್ರಿಬ್ಯೂಷನ್? ಸ್ವತಂತ್ರ ಪೂರ್ವದಲ್ಲಿ ಏನ್ ಕಾಂಟ್ರಿಬ್ಯೂಷನ್? ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಏನ್ ಕಾಂಟ್ರಿಬ್ಯೂಷನ್ ನಿಮ್ದು? ಬ್ರಿಟಿಷರ್ಗೆ ಲೆಟರ್ ಬರ್ದಿದ್ದ? ಬ್ರಿಟಿಷರ್ಗೆ ಕ್ಷಮಾಪಣೆ ಕೇಳಿದ್ದ? ಸಾರಿ ಕೇಳಿದ್ದ ನಿಮ್ದು? ಇದ ಕಾಂಟ್ರಿಬ್ಯೂಷನ್? ಇದು ನಾವು ಓದ್ಬೇಕಾ? ಓದಕ್ಕೆ ಬೆಜ್ಜಾನಿದೆ. ಕರ್ನಾಟಕದಲ್ಲಿ ಅಂತ ಬರಹಗಾರರು, ದೇಶ ಪ್ರೇಮವನ್ನ ಬಿತ್ತರಿಸಿದವರು, ನಮ್ಮ ಕರ್ನಾಟಕದ ಐ ಥಿಂಕ್ ಭೌಗೋಳಿಕವನ್ನ, ಇತಿಹಾಸವನ್ನ ತಮ್ಮ ನುಡಿಗಳಲ್ಲಿ ಬರೆದಂತವ್ರು ಬೇಜಾನ್ ಜನ ಇದ್ದಾರೆ. ಅವ್ರ ಬಗ್ಗೆ ಓದ್ತೀವಿ. ನಮ್ಗೆ RSS ಬಗ್ಗೆ ಓದೋಂತ ಅವಶ್ಯಕತೆ ಇಲ್ಲ. ನಾಗಪುರದವ್ರ ಬಗ್ಗೆ ಓದೋ ಅಂತ ಅವಶ್ಯಕತೆ ನಮ್ಗೆ ಇಲ್ಲೇ ಇಲ್ಲ. ಯಾರೋ ಮಹಾರಾಷ್ಟ್ರದಲ್ಲಿ ಹುಟ್ಟಂತ ಸಂಘಟನೆ ಬಗ್ಗೆ ನಾವು ಓದ್ಬೇಕಾ? ಅದಕ್ಕೆ ಅದನ್ನ ಅಪಾಯಿಂಟ್. ಹಣೆ ಬರ ಚೆನ್ನಾಗಿಲ್ಲ ಜನರದು. ಈ ಕಾಂಗ್ರೆಸ್ ಮಾಡಿದಂತ ಐ ಥಿಂಕ್ ದುರಾಡಳಿತ ಏನಿದೆ, ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಏನ್ ಮಾಡ್ತಾ ಇದ್ದಾರೆ ನೀವು? ಇಷ್ಟ ದಿನ ಸ್ಕ್ಯಾಮ್ ಆಯ್ತು, 40% ಕಮಿಷನ್ ಕಾಮಗಾರಿ ಆಯ್ತು, ಅಪಾಯಿಂಟ್ಮೆಂಟ್ ಸ್ಕ್ಯಾಮ್ ಆಯ್ತು, ಭ್ರಷ್ಟಾಚಾರ ಆಯ್ತು. ಈಗ ಅಕಾಡೆಮಿಕ್ಸ್ಗೆ ಏನ್ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಅನ್ಸುತ್ತಲ್ಲ RSS ಬಿಜೆಪಿ ಅವ್ರಿಗೆ? RSS ಅವ್ರಿಗಂತೂ ಬರೋದೇ ಇಲ್ಲ. ಬೆಳಗ್ಗೆ ಎದ್ರೆ ಒಂದು ಸ್ಕೀಮ್ ಇಕ್ಕಬೇಕಲ್ಲ. ನಾವೆಲ್ಲ ನೋಡ್ತಾ ಇದ್ದೀರಪ್ಪ, ನಾವೆಲ್ಲ ನೋಡ್ತಾ ಇದ್ದೀವಿ. ರಾಮನ ಹೆಸರು ಹೇಳ್ಕೊಂಡು ನೀವು ಅಧಿಕಾರಕ್ಕೆ ಬಂದ್ರೆ ಜಪಾನಲ್ಲಿ ಹೋಗಿ ಬುದ್ಧನ ಹೆಸರು ಹೇಳ್ತೀರಾ. ನಾವು ಮಾರ್ಕೆಟಿಂಗ್ ಮಾಡಕ್ ಬರಲ್ಲ. ನಮ್ಗೆ ಮಾರ್ಕೆಟಿಂಗ್, ನಾವು ನೇರವಾಗಿ ಮಾತಾಡಿ ಅಭ್ಯಾಸ. ನಾವು ಮಾರ್ಕೆಟಿಂಗ್ ಮಾಡಕ್ ಬರಲ್ವೋ? ಭಾರತದಲ್ಲಿ ರಾಮನ ಹೆಸರು ಹೇಳೋ ಅಂತ ಮೋದಿ ಜಪಾನ್ನಲ್ಲಿ ಬುದ್ಧನ ಪದದಲ್ಲಂತೆ. ಯಾಕೆ ಅಲ್ಲಿ ರಾಮನ ಹೆಸರು ಹೇಳೋದು ವರ್ಕೌಟ್ ಆಗಲ್ಲ ಅಂತನಾ? ಜಪಾನಲ್ಲಿ ಮಾರ್ಕೆಟಿಂಗ್ ಮಾಡಕ್ ಬರಲ್ಲ. ನಾವು ನೈಜವಾಗಿರುವಂತವ್ರು. ಈ ಬಿಜೆಪಿ ಪ್ರಮೋಟೆಡ್ RSS ನ ರಾಜಕೀಯ ಏನಿದೆ ಅದನ್ನ ನಾವು ತೆರೆದಿರ್ತೀವಿ. ಈ ಬಿಜೆಪಿ RSS ಪ್ರಮೋಟೆಡ್ ಬಿಜೆಪಿ ಮಾಡ್ತಾ ಇರುವಂತ ಅಪಾಯಿಂಟ್ಮೆಂಟ್ ಸ್ಕ್ಯಾಮ್ ಇದೆ, ಆಲ್ರೆಡಿ ತೆರೆದಿಟ್ಟಿದ್ದೀವಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ನ CID ತನಿಖೆ ಮಾಡ್ತಾ ಇದೆ. ಅಸಿಸ್ಟೆಂಟ್ ಪ್ರೊಫೆಸರ್ ಸ್ಕ್ಯಾಮ್ ಅನ್ನ ಇವರು ಯಾರೋ CCB ತನಿಖೆ ಮಾಡ್ತಾ ಇದೆ. ಬ್ರೇಕ್ ಇನ್ಸ್ಪೆಕ್ಟರ್ ಅಲ್ಲಿ 106 ಜನ ನಡೆದಂತ ಅಕ್ರಮವನ್ನ ನಾವೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ACBಗೆ. ಅಕ್ರಮ, ಲಂಚ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಬಿಜೆಪಿನಲ್ಲಿ. ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ವಿರೋಧ ಪಕ್ಷದವರು ಏನ್ ಮಾಡ್ತಾವ್ರೆ? ಲೇ, ಅಲ್ಲಿ ಹಾಕಿರೋ ಒಂದೊಂದು ಕೆಟ್ಟ ಕಮೆಂಟು ಬ್ಲಾಕ್. ನೀವೆಲ್ಲ ಲೇ, ಆ ಬಿಜೆಪಿ RSS ಬೂಟ್ ನಕ್ಕೋ ಅಂತ ಬಕೆಟ್ಗಳು ಅಂತ ಗೊತ್ತಲ್ಲ? ನಮ್ಗೇನ್ ಗೊತ್ತಿಲ್ಲ. ತಲೆಯಲ್ಲಿ ಸಗಣಿ ಇಟ್ಕೊಂಡ್ರ ಅಂತಾರ ನೀವು. ಅಲ್ಲಿ ಕೆಟ್ಟ ಕಮೆಂಟ್ ಹಾಕರೆ ಒಂದ್ 5 ನಿಮಿಷದಲ್ಲಿ ಬ್ಲಾಕ್ ಮಾಡಾಕ್ತಿವಿ. ನಿಮ್ಮಿಂದ ಏನು ಕರ್ನಾಟಕ ನಡೆಯಲ್ಲ, ನಿಮ್ಮ ಬಕೆಟ್ ಕೆಲಸದಿಂದ ಏನು ಕರ್ನಾಟಕ ನಡೆಯಲ್ಲ. ಇಲ್ಲಿ ನಡೀತಾ ಇರೋಂತ ಹಗರಣಗಳಿಗೆ, ಇಲ್ಲಿ ಮಾಡ್ತಾ ಇರೋಂತ ಸ್ಕ್ಯಾಮ್ಗಳಿಗೆ, ಬಿಜೆಪಿ ಮಾಡ್ತಾ ಇರೋಂತ ಭ್ರಷ್ಟಾಚಾರಕ್ಕೆ, ಬಿಜೆಪಿ ನಡೆಸ್ತಾ ಇರುವಂತ ಈ ಒಂದು ಐ ಥಿಂಕ್ ಷಡ್ಯಂತ್ರಗಳಿಗೆ ನಿಮ್ಮಿಂದ ಏನು ಅಡ್ಡ ಬರಲ್ಲ. ಅಲ್ಲೊಂದು ಕಮೆಂಟ್ ಹಾಕರ ಅದನ್ನ ಬ್ಲಾಕ್ ಮಾಡಾಕ್ತಿವಿ. ಓಕೆ, ಒಂದಂತೂ ನಿಜ, ಭಾರತದಲ್ಲಿ ಈ ಮೋದಿ ಆಡಳಿತದಲ್ಲಿ ಇಡೀ ವ್ಯವಸ್ಥೆಯನ್ನ ನಾಶ ಮಾಡಿದ ಕೀರ್ತಿ ಬಿಜೆಪಿಗೆ. ಈಗ ಬೊಮ್ಮಾಯಿನ ಒಂಥರ ರಿಮೋಟ್ ಕಂಟ್ರೋಲ್ ತರ ಯೂಸ್ ಮಾಡ್ತಾವ್ರೆ RSS ಅವರು, ಅದು ನಮಗೆ ಗೊತ್ತಿದೆ. ಓಕೆ, ಆದರೂ ಕೂಡ ನಮ್ಮಂತವರು ಧ್ವನಿ ಎತ್ತೀವಿ. ಈಗ ಕರ್ನಾಟಕದಲ್ಲಿರುವಂತಹ ಇಂಟೆಲೆಕ್ಚುಯಲ್ಸ್, ಸೋ ಕಾಲ್ಡ್ ಡಾಕ್ಟರೇಟ್ಗಳು ಇಟ್ಕೊಂಡಿರೋಂತರು ಎಷ್ಟೋ ಜನ ರಿಸರ್ಚ್ ಮಾಡಿ ಡಾಕ್ಟರೇಟ್ ಬಾಯ್ ತೆಗಿರಿ. ಒಬ್ಬ ಟ್ರೋಲರ್ ನ ಚೇರ್ಪರ್ಸನ್ ಮಾಡಿದ್ದಾರೆ 2021ಕ್ಕೆ ಪಠ್ಯಕ್ರಮ ರಿವ್ಯೂ ಕಮಿಟಿಗೆ ಈ ಬಿಜೆಪಿ RSS ಅವರು. ಬಾಯ್ ತೆಗಿರಪ್ಪ. ಬರೀ ಶಾಲು ಸನ್ಮಾನಕ್ಕೆ ಸೀಮಿತವಾಗ್ಬೇಡ್ರಿ. ಇಂಟೆಲೆಕ್ಚುಯಲ್ಸ್, ಡಾಕ್ಟರೇಟರ್ಸ್, ರಿಸರ್ಚರ್ಸ್, ಪ್ರೊಫೆಸರ್ಸ್, ಸೋ ಕಾಲ್ಡ್ ರೈಟರ್ಸ್ ಬರೀ ಸನ್ಮಾನಕ್ಕೆ, ಮೈಕ್ಗೆ, ನೀವು ಯಾವ್ದೋ ಬರವಣಿಗೆ ಬರೆದ್ರೆ ಇವರು ನೀವೇನ್ ಬರೆದ್ರು ಇವ್ರದೇ ಆದಂತ ಕೇಸೀಕರಣ ಬಣ್ಣ ಹೊಡೆಯಕ್ಕೆ ರೆಡಿ ಆಗಿದ್ದಾರೆ. ಹಾಗಾಗಿ ದಯಮಾಡಿ ಕರ್ನಾಟಕದಲ್ಲಿ ಇಂಟೆಲೆಕ್ಚುಯಲ್ಸ್, ಡಾಕ್ಟರೇಟ್ಗಳು, ಡಾಕ್ಟರ್ ಅಂತ ಬರ್ಕೊಂಡಿರ್ತಿರಲ್ಲ, ಬಾಯ್ ತೆಗಿರಿ. ಏನ್ ಗುಂಡಾಕ್ಬಿಡ್ತಾರಂತನಾ? ಗೌರಿ ತರ ಗುಂಡಿಗಿಂಡ್ ಹಾಕ್ಬಿಡ್ತಾರಂತನಾ? ಆ ಗುಂಡಿಗಿಂಡ್ ಹಾಕ್ರೆ ನಾವು ತಪ್ಪಿಸ್ತೀವಿ. ನೀವೇನು ಭಯ ಬೀಳ್ಬೇಡಿ. ನೀವು ವಾಯ್ಸ್ ರೇಸ್ ಮಾಡಿ. ಕ್ರಾಂತಿ ಆಗಬೇಕು. ಈ ಬಿಜೆಪಿ RSS ಮಾಡ್ತಾ ಇರುವಂತ ಷಡ್ಯಂತ್ರಕ್ಕೆ ಕರ್ನಾಟಕದಲ್ಲಿ ಕ್ರಾಂತಿ ಆಗ್ಬೇಕು. ಇವ್ರಿಗೆ ಬುದ್ಧಿ ಕಲಿಸ್ಬೇಕು. ಏನ್ರಿ ಪಾಠ ಓದೋದು ನಾಗ್ಪುರ್ದು? RSS ಪಾಠ ಏನ್ ಓದೋದು? ಏನೋ ದೇಶವನ್ನು ಒಡೆದಾಳುವಂತನಾ? ದೇಶದವನ್ನ ಧರ್ಮದ ಹೆಸರಲ್ಲಿ ಕಿಚ್ಚೆಬ್ಬರಿಸುವಂತನಾ? ಇವ್ರ ಮಕ್ಕಳು ಈ RSS ಬಿಜೆಪಿ ಅವರ ಮಕ್ಕಳು ಎಲ್ಲಿ ಓದ್ತಾ ಇದ್ದಾರೆ? ಎಲ್ಲ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ, ಯಾವುದೋ ಇಂಟರ್ನ್ಯಾಷನಲ್ ಕಂಟ್ರಿನಲ್ಲಿ. ರವಿ,
ಸಿ ಟಿ ರವಿ ಮಗಳ ಮಗ ಎಲ್ಲಿ ಓದ್ತಾ ಇದಾರೆ ಕೇಳಿ, ಸಿ ಟಿ ರವಿನ್ ಕೇಳಿ. ಬೇರೆಯವ್ರ ಮಕ್ಕಳನ್ನ ಕ್ರಾಂತಿ ಮಾಡುವಂತ ಬೀದಿಗೆ ತಳ್ತಾರಲ್ಲ ಇವ್ರ ಮಕ್ಕಳನ್ನ ಎಲ್ಲಿ ಓದಿಸ್ತಾ ಇದಾರೆ? ಯಾವ್ದೋ ಇಂಟರ್ನ್ಯಾಷನಲ್, ಯಾವ್ದೋ ಬೇರೆ ದೇಶದಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಲ್ಲಿ ಚೆನ್ನಾಗಿ ಓದ್ತಾ ಇರ್ತಾರೆ. ನಮ್ಮ ಮಕ್ಕಳನ್ನ ಈ ಧರ್ಮದ ಕಿಚ್ಚನ್ನ ಕೊಟ್ಟು ಬೀದಿನಲ್ಲಿ ಹೋರಾಟ ಮಾಡಿ ಕೊಲೆಗಿಲೆ ಆಗ್ಲಿ ಅಂತ ಇವ್ರದ್ದು ಷಡ್ಯಂತ್ರ. ಏನೇ ಇರಲಿ ಸ್ನೇಹಿತರೆ, ಇವಾಗ ಇವರು ಅಕಾಡೆಮಿಕ್ಸ್ಗೆ ಕೈ ಇಟ್ಟವ್ರೆ ಈ RSS ಬಿಜೆಪಿಯವರು. ಇದು ಕೇಸರೀಕರಣ ಮಾಡಕ್ಕೆ ನಾವಂತೂ ಬಿಡಲ್ಲ. ಇವು ದೊಡ್ಡ ದೊಡ್ಡ ಡಾಕ್ಟರೇಟ್ಗಳು ತಗೊಂಡಿರುವಂತ ವ್ಯಕ್ತಿಗಳು ಬಾಯ್ ಬಿಡ್ರಿ, ಪ್ರೊಫೆಸರ್ಗಳು ಅಂತ ಕರ್ಕೊಂಡವರು ಬಾಯ್ ಬಿಡ್ರಿ, ತಮ್ಮನ್ನ ಪ್ರಾಧ್ಯಾಪಕರು ಅಂತ ಹೇಳ್ಕೊಂಡಂತವರು ಬಾಯ್ ಬಿಡ್ರಿ, ಲೇಖಕರು ಬಾಯ್ ಬಿಡ್ರಿ. ಕರ್ನಾಟಕದಲ್ಲಿ ಏನಾಗಿದೆ ರೀ? ದಿನ ಸಾಯೋದು ಬದಲು ಒಂದ್ ದಿವಸ ಸತ್ತೋಗಿ ಬಾಯ್ ಬಿಡ್ರಿ. ಇದನ್ನೇ ನಾನು ನಿಮ್ಮಲ್ಲಿ ಕೇಳೋದು ಅಂತ ಹೇಳುತ್ತಾ, ಕರ್ನಾಟಕದಲ್ಲಿ ಈ ಕೇಸರೀಕರಣವನ್ನ, ಈ RSS ಪ್ರಮೋಟೆಡ್ ದಿವಾಳಿಯನ್ನ ನಾವು ಮೆಚ್ಕೊಳಲ್ಲ. ಭಾರತದಲ್ಲಿ ಯಾವನ್ ಬೇಕಾದ್ರೆ ಮೆಚ್ಕೊಳ್ಳಿ. ಇವರನ್ನ ನಗ್ನ ಮಾಡೋದು ನಮ್ಮಂತವ್ರ ಕೆಲಸ. ವಿ ವಿಲ್ ನ್ಯೂಡ್ ದಿಸ್ ಪೀಪಲ್. ಭಾರತವನ್ನ ದಿವಾಳಿ ಮಾಡಿದ್ದಾಯ್ತು, ಈಗ ಕರ್ನಾಟಕದಲ್ಲಿ ದಿವಾಳಿ ಮಾಡಕ್ ಹೊರಟಿದ್ದೀರಾ. ನಿಮ್ಮ ಅಜೆಂಡಾನ ಇಲ್ಲಿ ವರ್ಕ್ ಮಾಡಕ್ ಬಿಡಲ್ಲ. ಸಮಯಕ್ಕೆ ಯಾವುದೋ ಒಬ್ಬ ಮುತಾಲಿಕನ್ನ ಬಿಡೋದು, ಆಜಾನ್ ಬಗ್ಗೆ ಮಾತಾಡ್ಸೋದು, ಮುತಾಲಿಕನ್ ಬಿಡೋದು, ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗಿ ಅನ್ನೋದು, ಮುತಾಲಿಕನ್ ಬಿಡೋದು, ದೇವಸ್ಥಾನ ಬಗ್ಗೆ ಮಾತಾಡ್ಸೋದು, ಮುತಾಲಿಕನ್ ಬಿಡೋದು, ಹನುಮಾನ್ ಚಾಲಿಸ್ಲೇ. ಧರ್ಮವನ್ನ ರಾಜಕೀಯ ಮಾಡಿದಂತ ಕಣನಲ್ಲಿವಲ್ಲೇ, ಧರ್ಮವನ್ನ ಪೂಜೆ ಮಾಡೋಂತ ನಾವು, ನಮಗೂ ಕೂಡ ನಂಬಿಕೆ ಇದೆ. ಆದ್ರೆ ನಿಮ್ ತರ ರಾಜಕೀಯಕ್ಕೆ ಬಳಸಕ್ ಹೋಗಲ್ಲ. ಈ ಎಲ್ಲಾ ವಿಚಾರ ಹೇಳುತ್ತಾ, ಕರ್ನಾಟಕದಲ್ಲಿ ಬಿಜೆಪಿ RSS ಪ್ರಮೋಟೆಡ್ ಅಕಾಡೆಮಿಕ್ಸ್ ನ ನಾವು ತಡಿಬೇಕಾಗಿದೆ. ಡಾಕ್ಟರೇಟ್ಗಳು ಹಾಕೊಂಡಿರ್ತಲ್ಲ, ಡಾಕ್ಟರ್ ಕುಮಾರಸ್ವಾಮಿ ಡಾಕ್ಟರ್ ಅಂತ, ನಾವು ದೊಡ್ಡ ಇಂಟೆಲೆಕ್ಚುಯಲ್ಸ್ ಅಂತ ಬಾಯಿ ತೆರೀರಿ. ಈ ಬಿಜೆಪಿ ದುರಾಡಳಿತದಲ್ಲಿ ಅಕಾಡೆಮಿಕ್ಸ್ ಕೈ ಇಟ್ಟವ್ರೆ, ಬಾಯಿ ತೆಗಿರಿ. ಬಾಯಿ ತೆಗಿಯಕ್ಕೆ ಏನ್ ರೋಗ ನಿಮ್ಗೆ? ಬರೀ ಸನ್ಮಾನಕ್ಕೆ ಸೀಮಿತವಾಗಬೇಡಿ. ಯಾರೋ ಒಬ್ರು ಶಾಲಾಕರು ಹಾಕರು ನನ್ನ ಬುದ್ಧಿವಂತ ಅಂತ ಸನ್ಮಾನ ಮಾಡಿದ್ರು, ಅದಕ್ಕೆ ಸೀಮಿತವಾಗಬೇಡಿ. ಮೈಕ್ ಹಿಡ್ಕೊಂಡು ಭಾಷಣ ಮಾಡಕ್ ಸೀಮಿತ ಆಗಬೇಡಿ. ಈಗ ಬಾಯಿ ತೆರೀರಿ. ಏನ್ ಮ್ಯಾಕ್ಸಿಮಮ್ ಒಂದು ಗುಂಡ ಹಾಕ್ಬಹುದು, ಗಿಫ್ಟ್ ಅನ್ಕೊಳ್ರಿ. ಗುಂಡ ಹಾಕ್ರೆ ಇವನ್ ಗುಂಡ್ ಇಸ್ ನಾಟ್ ಎ ಬ್ಯಾಡ್ ಥಿಂಗ್. ಹಾಗಾದ್ರೆ ಹಾಕ್ಸ್ಕೊಳ್ಳೋಣ. ಈ ಒಂದು ಮಣ್ಣಿಗೋಸ್ಕರ ಹೋರಾಟ ಮಾಡೋಣ. ಇನ್ ಗುಂಡ ಹಾಕ್ತಾರೆ, ಗೌರಿಗೆ ಹಾಕಿತಾರ ಗುಂಡ ಹಾಕ್ಬಿಡ್ತಾರೆ ಅಂತ ಭಯನಾ ಇಂಟೆಲೆಕ್ಚುಯಲ್ಸ್ಗೆ, ಪ್ರೊಫೆಸರ್ಗಳಿಗೆ, ಟೀಚರ್ಗಳಿಗೆ, ಡಾಕ್ಟರೇಟ್ ಹೊಂದಿರೋರ್ಗೆ, ಲೇಖನಕಾರರಿಗೆ, ಬರಹಗಾರರಿಗೆ ಅಲ್ಲ. ಕಿಂಚಿತ್ತಾದ್ರೂ ಬ್ಲಡ್ ಅಲ್ಲಿ ರೆವಲ್ಯೂಷನ್ ಇರಬೇಕು. ಇಲ್ಲ ಅನ್ಸುತ್ತಲ್ಲ ನಿಮ್ಗೆಲ್ಲ? ಉಗಿಬೇಕು ಅನ್ಸುತ್ತೆ. ಭಯ ಅಲ್ರೋ ನೀವೆಲ್ಲ? ಭಯ ಕೊಂಡ್ರ ನಿಮ್ಗೆಲ್ಲ? ಏನೋ ಮಾಡ್ಬಿಡ್ತಾರೆ ಈ RSS ಬಿಜೆಪಿಯವರು. ಏನೋ ಮಾಡ್ತಾರೆ, ಏನ್ರೋ ಮಾಡ್ತಾರೆ. ಬಾಯಿ ತೆಗಿರೋ. ಈ ಮಟ್ಟಕ್ಕೆ ಹೇಳ್ಬೇಕ ನಾವು? ಹಾಕಳ್ರಿ, ನನ್ನ ಮೇಲೆ ಏನ್ ಕೇಸ್ ಹಾಕಂತೀರಿ? ಹಾಕಳ್ರಿ, ಬಾಯಿ ತೆಗಿರಿ. ಒಟ್ಟಿನಲ್ಲಿ ಬಾಯಿ ತೆಗಿರಿ. ಇವ್ರು ಇವಾಗ ಈ ರೋಹಿತ್ ಚಕ್ರತೀತ ಅನ್ನೋ ಒಬ್ಬ ಟ್ರೋಲರ್ ಕುವೆಂಪು ಬಗ್ಗೆ ಮಾತಾಡ್ತಾನೆ. ಕುವೆಂಪು ಚಪ್ಪಲಿಗಿರೋ ಯೋಗ್ಯತೆ ಇಲ್ಲ ಅವನಿಗೆ. ಅವನನ್ನ ಟೆಕ್ಸ್ಟ್ ಬುಕ್ ಕಮಿಟಿಗೆ ಚೇರ್ಮನ್ ಮಾಡವ್ರೆ ಈ RSS, ಈ ಭ್ರಷ್ಟಾಚಾರ ತುಂಬಿರೋ ಆಡಳಿತದ RSS ಅವರು. ಅವನು ಸೂಲುವೇಲೆ ಪಠ್ಯಕ್ರಮವನ್ನು ತಗೊಂಡ್ಬರ್ತಾನೆ. ಕರ್ನಾಟಕದ ರಸ್ತೆಗಳಿಗೆ ಚಿನ್ನದ ಲೇಪನ ಹಾಕಿದ ಚಕ್ರವರ್ತಿ ಸೂಲುವೇಲೆನ ಓದಬೇಕಂತೆ ನಮ್ಮ ಮಕ್ಕಳು. ಯಾವ ಕರ್ಮ ಇದು? ಸುಳ್ಳು ಹೇಳ್ದ ಅವ್ನು, ಬರೀ ಸುಳ್ಳು ಹೇಳೋನ್ ಪಠ್ಯಕ್ರಮ ಓದ್ಬೇಕ ನಾವು? ಕ್ರಾಂತಿ ಆಗುತ್ತೆ. ಸ್ಕ್ಯಾಮ್ಗಳು ಇವತ್ತು ಸ್ಕ್ಯಾಮ್ಗಳಲ್ಲಿ ಮಾನ ಮರ್ದಿ ಕಳ್ಕೊಂಡಿದ್ದೀರಾ ಬಿಜೆಪಿಯವರು. ಈಗ ಪಠ್ಯಕ್ರಮ ಕೈ ಇಟ್ಟಿದ್ದೀರಾ, ಬೀದಿಗೆ ಬರ್ತಾರೆ ಹುಡುಗರು ಇವಾಗ. ಓಕೆ, ನಾವು ತರಿಸ್ತೀವಿ ನಿಮ್ಗೆ. ನೀವೇನ್ ಅನ್ಕೊಂಡಿದ್ದೀರಾ? RSS ನಾಗ್ಪುರದ ಅಜೆಂಡಾನ ಕರ್ನಾಟಕದಲ್ಲಿ ಅಷ್ಟು ಈಸಿಯಾಗಿ ಎಸ್ಟಾಬ್ಲಿಷ್ ಮಾಡಕ್ ಬಿಡ್ತೀವ ನಾವು? ಕ್ರಾಂತಿ ಮಾಡಿಸ್ತೀವಿ. ನಾವೆಲ್ಲ ಬದುಕಿದ್ದೀವಿ. ವಿ ಆರ್ ಸಿಟಿಸನ್ಸ್. ವಿ ಹ್ಯಾವ್ ಎವ್ರಿ ರೈಟ್ ಟು ಕ್ವಶನ್. ಪ್ರಶ್ನೆ ಮಾಡ್ತೀವಿ ಸಂವಿಧಾನದ ಕೆಳಗಡೆ. ನಿಮ್ಮಪ್ಪಂದಲ್ಲ ದೇಶ, ಪ್ರತಿಯೊಬ್ಬ ನಾಗರಿಕಂದು ದೇಶ. ನಾವು ಟ್ಯಾಕ್ಸ್ ಕಟ್ಟೋದ್ರಿಂದ ಈ ದೇಶ ನಡೀತದೆ, ಈ ಸರ್ಕಾರ ನಡೀತದೆ. ನಾವು ಕೊಡೋ ಓಟಿಂದ ನೀವು ಸರ್ಕಾರ ಫಾರ್ಮ್ ಮಾಡ್ತೀರಾ. ನಿಮ್ಮಪ್ಪಂದಲ್ಲ ಈ ದೇಶ, ಪ್ರತಿಯೊಬ್ಬ ನಾಗರಿಕಂದು. ಇಟ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಈಚ್ ಇಂಡಿವಿಜುವಲ್ ಸಿಟಿಸನ್. ಈ ದೇಶಕ್ಕೆ ಸ್ವತಂತ್ರ ಬರ್ಬೇಕಾದ್ರೆ ರಕ್ತವನ್ನೇ ಹರಿಸಿದ್ದಾರೆ ನಮ್ಮ ಪೂರ್ವಜರು. ಖುಷಿಯಿಂದ ತಮ್ಮ ನೆಕ್ಕನ್ನ ಕೊಟ್ಟಿದ್ದಾರೆ, ತಮ್ಮ ಕತ್ತನ್ನ ಕೊಟ್ಟಿದ್ದಾರೆ ನೇಣಾಕಿ ಅಂತ. ಎಷ್ಟೋ ಜನ ಮೇಲೆ ಅತ್ಯಾಚಾರ ಆಯ್ತು, ಪ್ರಾಣ ಹೋಯ್ತು, ಆಸ್ತಿ ಹೋಯ್ತು, ಅವರ ವಂಶಗಳೇ ಹೋಯ್ತು. ಆದ್ರೂ ಕೂಡ ಬ್ರಿಟಿಷರಿಂದ ನಮ್ಗೆ ಸ್ವತಂತ್ರ ಬೇಕು ಅಂತ ಹೋರಾಟ ಮಾಡಿದಂತ ಕ್ರಾಂತಿಕಾರಿ ವಂಶಸ್ಥರುಗಳು ಕಣೋ ನಾವೆಲ್ಲ. ನಿಮ್ ತರ ಒಳಗಡೆ ಷಡ್ಯಂತ್ರ ಮಾಡಿ ಬೆನ್ನುಗ್ ಚೂರಿ ಹಾಕಂತ ವಂಶಸ್ಥರಲ್ಲ ನಮ್ದು. ಅರ್ಥ ಆಯ್ತಾ?
ಈ ದೇಶಕ್ಕೆ ಸ್ವತಂತ್ರ ಬರ್ಬೇಕಾದ್ರೆ ರಕ್ತದ ಕ್ರಾಂತಿ ಆಗಿದೆ. ವಾಂತಿ ಮಾಡಿಸ್ಬಿಡ್ತೀವಿ ನಿಮ್ಗೆಲ್ಲರಿಗೂ, ಹುಷಾರಾಗಿರಿ. ನೀವು ಅನ್ಕೊಂಡಷ್ಟು ಈಸಿ ಅಲ್ಲ ಕರ್ನಾಟಕದಲ್ಲಿ, ನೀವು ಅನ್ಕೊಂಡಷ್ಟು ಈಸಿ ಅಲ್ಲ ಪೊಲಿಟಿಕ್ಸು. ಅಧಿಕಾರನ ಹೆಂಗ ಹಿಡ್ಕೊಂಡ್ರಿ, ಒಂದು 17 ಜನನ ಬಾಂಬೆಗೆ ಎತ್ತಾಕೊಂಡು ಹೋಗಿ ಬ್ಲಾಕ್ ಮೇಲ್ ಮಾಡಿ, ಇಡಿ ಕೈಲಿ CBI ಕೈಲಿ ಬ್ಲಾಕ್ ಮೇಲ್ ಮಾಡಿಸಿ ವಿರೋಧ ಪಕ್ಷಗಳನ್ನು ಎದುರಿಸಿ, ಅವರು ಹಂಗೆ ಅವ್ರೆ ವಿರೋಧ ಪಕ್ಷಗಳು. ಅವ್ರಿಗೆ ಮೀಟರ್ ಇಲ್ಲ. ಮೀಟರ್ ಇದ್ದಿದ್ರೆ ಇವ್ರನ್ನ ಬಿಜೆಪಿಯವ್ರನ್ನ ಬಗ್ಗು ಬಡಿಬೇಕಾಗಿತ್ತು ಕರ್ನಾಟಕದಲ್ಲಿ. ಏನ್ ಈ ಮಟ್ಟಕ್ಕ ಅನಾಚಾರ? ಯಾವ 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 ಫೀಲ್ಡ್ಗೂ ಬಿಡ್ತಾ ಇಲ್ಲ ಅವರು. ಏನ್ ಆ ಮಟ್ಟಕ್ಕೆ ದುರಾಡಳಿತವನ, ಆ ಮಟ್ಟಕ್ಕೆ ಏಕಾಧಿಪತಿನ, ಜಸ್ಟ್ ಬಿಕಾಸ್ CBI ಇಡಿ ಇದೆ ಅಂತ? ನಮ್ಮ ಕುವೆಂಪುನ ಹೀಯಾಳಿಸ್ತಾನೆ ಅವನು. ಈ ಟೆಕ್ಸ್ಟ್ ಬುಕ್ ಕಮಿಟಿಗೆ ಚೇರ್ಪರ್ಸನ್. ಎಂತ ಕರ್ಮ ಬಂತ್ರಿ. ಚಕ್ರವರ್ತಿ ಸೂಲ್ಬೇಲಿ ಸಿಲೆಬಸ್ ಓದ್ಬೇಕಾ ನಮ್ಮ ಮಕ್ಕಳು? 30th ಡೆಡ್ಲೈನ್ ಕೊಟ್ಟವ್ರೆ ಅಕಾಡೆಮಿಷಿಯನ್ಸ್. 30ನೇ ತಾರೀಕು ನಿಮ್ ಎಲ್ಲರಿಗೂ ಡೆಡ್ಲೈನ್. ರಾಜ್ಯ ಸರ್ಕಾರಕ್ಕೆ 30ನೇ ತಾರೀಕು ಡೆಡ್ಲೈನು. ಅದಾದ್ಮೇಲೆ ಬೀದಿಗೆ ಬರ್ತಾರೆ, ನಾವು ಬೀದಿಗೆ ತರಿಸ್ತೀವಿ. ನಿಮ್ಮ ಅನಾಚಾರ, RSS ಅನಾಚಾರ, ನೀವು ಮಾಡಕ್ ಕೊಟ್ಟಿರುವಂತ ಹಲ್ಕ ಕೆಲಸವನ್ನ ಜನರ ಮುಂದೆ ಹಿಡಿತೀವಿ. ಕ್ರಾಂತಿ ಮಾಡಿಸ್ತೀವಲ್ಲೇ, ಕ್ರಾಂತಿ ಮಾಡಿಸ್ತೀವಿ. ವಿ ವಿಲ್ ಕ್ರಿಯೇಟ್ ರೆವಲ್ಯೂಷನ್ ಇನ್ ಕರ್ನಾಟಕ. ನೀವೇನಾದ್ರೂ ಇದೇ ತರ ಉಚ್ಚಾಟವನ್ನ ಮೆರೆದ್ರೆ ಕ್ರಾಂತಿ ಆಗುತ್ತೆ, ಎಚ್ಚರವಿರ್ಲಿ. ಆಮೇಲೆ ವಿ ಡೋಂಟ್ ಕೇರ್. ಲೇ, ನಾವು ನೋಡಿದ್ರದ್ದು ಏನೂ ಇಲ್ಲ ನಮ್ಮ ಜೀವನದಲ್ಲಿ, ಅರ್ಥ ಆಯ್ತಾ? ಇವಾಗ ಹೇಳ್ತಾ ಇದ್ದೀವಿ, ಸೀರಿಯಸ್ ವಾರ್ನಿಂಗ್ ಇದು. ಈಗ ಮಕ್ಕಳ ಪಠ್ಯ ಪುಸ್ತಕ ಕೈ ಇಟ್ಟಿದ್ರೆ, ಸೆಕೆಂಡ್ PU ಬೇರೆ ಅವನಿಗೆ ಕೊಟ್ಟಿದ್ರಂತೆ. ಒಬ್ಬ ಟ್ರೋಲರು ರಿವ್ಯೂ ಕಮಿಟಿಗೆ ಚೇರ್ಪರ್ಸನ್, ಟೆಕ್ಸ್ಟ್ ಬುಕ್ ರಿವ್ಯೂ ಕಮಿಟಿಗೆ. ನಾಚಿಕೆ ಆಗ್ಬೇಕು ನಿಮ್ಗೆ. ಫಸ್ಟ್ ಕನ್ನಡ ಹೇಳ್ಸ ಅವನನ್ನ. ಧನ್ಯವಾದಗಳು.